ನಮಸ್ತೆ ಅಶ್ವವಿಕ ಡಿಜಿಟಲ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಬಾದಾಮಿ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ನಿಮ್ಗೆ ಗೊತ್ತಾ? ಕೂದಲಿನ ಆರೋಗ್ಯ ಹೆಚ್ಚಿಸುತ್ತೆ ಈ ಬಾದಾಮಿ. ಇನ್ನು ಬಾದಾಮಿಯು ಕೊಬ್ಬಿನಾಮ್ಲಗಳಿಂದ ತುಂಬಿದ್ದು ಇದು ಕೂದಲಿನ ಆರೋಗ್ಯ ಮತ್ತು ಬಲ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬಾದಾಮಿ ಎಣ್ಣೆಯನ್ನ ಕೂದಲಿಗೆ ಹಚ್ಚಿದ್ರೆ ಕೂದಲಿನ ಆರೋಗ್ಯ ಹೆಚ್ಚಾಗುವುದಲ್ಲದೆ ಕೂದಲಿನ ಹೊಳಪು ಕೂಡ ಹೆಚ್ಚಾಗುತ್ತೆ. ಬಾದಾಮಿಯಲ್ಲಿ ಕಂಡುಬರುವಂತಹ ಮೆಗ್ನೀಷಿಯಂ ಆರೋಗ್ಯಕರ ಕೂದಲನ್ನ ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಇನ್ನು ಮೆಗ್ನೀಷಿಯಂ ಕೊರತೆಯು ಸಾಮಾನ್ಯವಾಗಿ ಕೂದಲು ಉದುರುವಿಕೆಗೂ ಕೂಡ ಕಾರಣವಾಗುತ್ತೆ. ಆದ್ದರಿಂದ ಬಾದಾಮಿ ಎಣ್ಣೆ ಅಥವಾ ಬಾದಾಮಿ ಬೀಜಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡ್ರೆ ನಿಜಕ್ಕೂ ಕೂಡ ತೆಳುವಾದಂತಹ ಕೂದಲು ದಪ್ಪವಾಗುವುದು ಖಂಡಿತ. ಇನ್ನು ಬಾದಾಮಿ ಎಣ್ಣೆಯನ್ನು ನೇರವಾಗಿ ನೆತ್ತಿಗೆ ಹಚ್ಚುವ ಮೂಲಕ ಹೇರ್ ಫಾಲ್ ಸಮಸ್ಯೆಗಳನ್ನು ಕೂಡ ನೀವು ಇಲ್ಲಿ ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಇದು ಆರೋಗ್ಯಕರ ಕೂದಲು ಪಡೆಯಲು ಹಾಗೂ ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡುತ್ತದೆ. ಇನ್ನು ಚರ್ಮವನ್ನ ಕೂಡ ಪೋಷಣೆ ಮಾಡುವಲ್ಲಿ ಬಾದಾಮಿ ಅತ್ಯವಶ್ಯಕ. ಬಾದಾಮಿಯು ಚರ್ಮವನ್ನ ಮೃದುಗೊಳಿಸುವ ಮತ್ತು ಆರೋಗ್ಯಕರವಾಗಿರುವಂತೆ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಅಟೋಪಿಕ್ ಎಸ್ಜಿಮಾದಂತಹ ಒಣ ಚರ್ಮದ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಬಾದಾಮಿ ಎಣ್ಣೆಯನ್ನ ಹೆಚ್ಚಾಗಿ ಶಿಫಾರಸು ಮಾಡಲಾಗುತ್ತೆ. ಗರ್ಭಾವಸ್ಥೆಯಿಂದ ಉಂಟಾಗುವಂತಹ ಗುರುತುಗಳನ್ನು ಕಡಿಮೆ ಮಾಡಲು ಇದು ಪರಿಣಾಮಕಾರಿಯಾಗಿದೆ. ಇನ್ನು ಬಾದಾಮಿಯಲ್ಲಿ ವಿಟಮಿನ್ ಇ ಮತ್ತು ಉತ್ಕರ್ಷಣ ನಿರೋಧಕಗಳಿವೆ. ಇದು ಆರೋಗ್ಯಕರ ಚರ್ಮವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ವಿಟಮಿನ್ ಎ ಚರ್ಮವನ್ನ ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಸಹಾಯವನ್ನ ಕೂಡ ಮಾಡುತ್ತೆ. ಇದು ಅಕಾಲಿಕ ವಯಸ್ಸಾಗುವಿಕೆ ಮತ್ತು ಇತರ ಚರ್ಮದ ಸಮಸ್ಯೆಗಳಿಂದ ನಿಮ್ಮ ದೇಹವನ್ನ ದೂರವಿರಿಸುತ್ತೆ. ಹಾಗೆ ಬಾದಾಮಿಯಲ್ಲಿರ್ತಕ್ಕಂಥ ಆರೋಗ್ಯಕರ ಕೊಬ್ಬುಗಳ ಒಂದು ಚರ್ಮದ ಆರೋಗ್ಯಕ್ಕೆ ಸಹಕಾರಿಯಾಗಿರುವಂಥದ್ದು. ಉತ್ತಮ ಆರೋಗ್ಯಕ್ಕೆ ಈ ಬಾದಾಮಿ ತುಂಬಾನೇ ಸಹಕಾರಿ. ಮೊನೋಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂದರೆ ಮುಫಾ, ಈ ಮುಫಾಗಳಿಂದ ತುಂಬಿದ್ದು ಇದು ಇನ್ಸುಲಿನ್ ಸುಧಾರಿಸಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನ ಕೂಡ ಕಡಿಮೆ ಮಾಡಲು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಈ ಒಂದು ಬಾದಾಮಿ. ಇನ್ನು ಬಾದಾಮಿಯಲ್ಲಿರುವಂತಹ ಹೆಚ್ಚಿನ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶವು ಚರ್ಮದ ಕ್ಯಾನ್ಸರ್ನಿಂದ ದೇಹವನ್ನ ರಕ್ಷಣೆ ಮಾಡಲು ಹಾಗೂ ಹಾನಿಕಾರಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯವನ್ನ ಮಾಡುತ್ತವೆ.